ಇವಾಗ ಎದ್ದು ಬ್ರಷ್ ಮಾಡ್ತಿದ್ದಾರೆ ಗೈಸ್. ಎಂಥ ಸೋಂಬೇರಿ ಗೊತ್ತಾ ನನ್ನ ಗಂಡ, ಸೋಂಬೇರಿ ನನ್ನ ಗಂಡ. ಎಂಥ ಬಾಡಿ ಪೇಯ್ನ್ ಅಂತ ಅಂದರೆ ಫುಲ್ ಕಂಪ್ಲೀಟಾಗಿ ನಾವು ಬಂದಿದ್ದಂಗೆ ಫುಲ್ ಮಲ್ಕೊಂಡು ಎದ್ದಿರೋದೇ 6 ಗಂಟೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಮತ್ತೆ ಏನು ತರಿಸ್ಕೊಂಡಿದ್ಯಾ? ಮತ್ತೆ ಏನು ತರಿಸ್ಕೊಂಡಿದ್ಯಾ? ಅಲ್ಲ ಎಲ್ಲ ತಿಂದು ಖಾಲಿ ಮಾಡಿದ್ರು. ಒಂದು ಕಪ್ಪಲ್ ಹೆಂಗೆ ಜೀವನ ನಡೆಸ್ತಾರೆ, ಕಷ್ಟದ ಟೈಮಲ್ಲಿ ಯಾವ ಥರ ಇರ್ಬೋದು, ಮತ್ತು ಸುಖ ಟೈಮಲ್ಲಿ ಯಾವ ಥರ ಇರ್ಬೋದು, ಅದೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಜಾಸ್ತಿ ನನ್ನಿದೆಯ ಬಾಂಧಳದಿ ಚಿತ್ತಾರ ಬರೆದವಳೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಎಲ್ಲ ಫುಲ್ಲು ಎಂಥ ಬಾಡಿ ಪೇಯ್ನ್ ಅಂತ ಅಂದರೆ ಫುಲ್ ಕಂಪ್ಲೀಟಾಗಿ ನಾವು ಬಂದಿದ್ದಂಗೆ ಫುಲ್ ಮಲ್ಕೊಂಡು ಎದ್ದಿರೋದೇ 6 ಗಂಟೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ. ಆ್ಯಂಡ್ ಅದನ್ನು ಲಾಸ್ಟ್ ವ್ಲಾಗ್ನ ಅಲ್ಲೇ ಎಂಡ್ ಮಾಡಿರ್ತೀನಿ. ಆ್ಯಂಡ್ ಇದು ನ್ಯೂ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ತೋರಿಸ್ತೀನಿ ಹೆಂಗೆ ಮೆಸ್ಸಪ್ ಹಿಂಗೆಲ್ಲ ಹಂಗಂಗೆ ಇಟ್ಟಿದ್ದೀನಿ ಅಂದ. ಅಲ್ಲಿ ಫುಲ್ಲು ಎಲ್ಲ ಹಂಗಂಗೆ ಎತ್ತಿಟ್ಟಿದ್ದೀನಿ, ಏನೂ ತೆಗ್ದಿಡ್ಸಿಲ್ಲ ಗೈಸ್, ಅಷ್ಟು ಸುಸ್ತಾಗಿತ್ತು. ಇವನು ಪಾಪ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಬಿಟ್ಟಿದ್ರು, ಬಂದಿದ್ದಂಗೆ ಫುಲ್ಲು ಕೋಪ ಇವನಿಗೆ. ಎಲ್ಲಿ ಬಿಟ್ಟೋಗಿದ್ದೀರಾ ನನ್ನ ಅಂತ. ಅಲ್ಲ ಬಂಗುಟಿ, ಅಲ್ಲ ಮಗನೇ, ಎಲ್ಲಿ ಬಿಟ್ಟೋಗಿದ್ವಿ ನಿನ್ನ? ನಾವು ಕರ್ಕೊಂಡೋಗಿರ್ಲಿಲ್ವಾ? ಇವಾಗ ನಾವು ಹೊರಗೆ ಹೋಗ್ತಾಯಿದ್ದೀವಿ, ಕರ್ಕೊಂಡೋಗಲ್ಲ ನೀನು, ಏನು ಮಾಡ್ತೀಯಾ? ಹೊರಗೆ ಹೋಗ್ತಾಯಿದ್ದೀವಿ ನಾವು. ಬಾಯ್ 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 ಬಾಯ್. ಏನೂ ರಿಯಾಕ್ಟ್ ಮಾಡ್ತಿಲ್ಲ, ಕೋಪ ಮಾಡ್ಕೊಂಬಿಟ್ಟವನೆ ಗೈಸ್. ಇವಾಗ ಸ್ವಲ್ಪ ಹಶ್ವಾಗ್ತಿದೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ, ನಾನು ತಿನ್ಕೊಂಬರೋಣ ಅಂತ. ತೋರಿಸ್ತೀನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಇವಾಗ ಎದ್ದು ಬ್ರಷ್ ಮಾಡ್ತಿದ್ದಾರೆ ಗೈಸ್. ಎಂಥ ಸೋಂಬೇರಿ ಗೊತ್ತಾ ನನ್ನ ಗಂಡ, ಸೋಂಬೇರಿ ನನ್ನ ಗಂಡ. ಯೂಟ್ಯೂಬ್ ತಮ್ಮನೇಲಿ ಅದೇ ಹಾಕಿರ್ತೀನಿ ನಾನು, ಸೋಂಬೇರಿ ನನ್ನ ಗಂಡ ಅಂತ. ಹಾಯ್, ಹಲೋ. ಎಲ್ಲಿ ಹೋಗ್ತಾ ಇದ್ದೀವಿ? ಆಚೆ ಕಡೆ ತಿನ್ನಕ್ಕೆ. ಎಲ್ಲಿಗೆ? ಬರ್ಗರ್ ಕಿಂಗ್ ಆರ್ ಡೊಮಿನೋಸ್. ಬರ್ಗರ್ ಕಿಂಗ್. ಹೆಂಗಿತ್ತು ನನ್ನ ಎಕ್ಸ್ಪೀರಿಯನ್ಸ್? ಮಸ್ತಾಗಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ಮಸ್ತಾಗಿತ್ತು. ಇನ್ನೂ ನಿದ್ದೆಯಲ್ಲಿದ್ದೀನಿ, ಇನ್ನೂ ರೆಸ್ಟೇ ಆಗಿಲ್ಲ ನನಗೆ. ಟಯರ್ಡ್ ಹೆಂಗಿದೆ? ಭಯಾನಕವಾಗಿದೆ. ಇವನು ಬೇರೆ ಹೊರಟ ಆಚೆ. ನೀವೆಲ್ಲಿಗೆ ಸರ್? ಹೊರಟ್ಬಿಡ್ತಾನೆ ಆಗಲೇ ತಿಂದಿದ ತಕ್ಷಣ. ಬಾ 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 ಒಳಗೆ. ಇದು ಏನು ಗೊತ್ತಾ, ನೀವು ನೋಡೋಕ್ಕೆ ಕೇಳಿ ಥರ ಇದ್ದೀರಂತೆ, ತುಂಬ ಜನ ಹೇಳಿದ್ದಾರೆ ಆ ಥರ. ಹಾಂ ಹಾಂ. ಮುಂದೆ ಮುಂದೆ ನೋಡಿದೆ ಬಾ, ನಾನು ಕಟ್ಕೊಳಕ್ಕೆ. ಏನೆಲ್ಲ ಇಷ್ಟಪಡ್ತೀರಾ? ರೆಡಿ ಬೈ ಲುಕ್ಸ್. ಆಮೇಲೆ ಮಗು ಥರ ಇಲ್ಲಿ ಮನಸ್ಸು ಆಮೇಲೆ ಅಷ್ಟೇ ಅಲ್ವಾ? ಹೌದಾ ಇಲ್ವಾ? ಹೌದು ಅಂದೆ. ಬರ್ಗರ್ ಕಿಂಗ್ ಅಂತ ಹೇಳ್ಬಿಟ್ಟು ಪಿಜ್ಜಾ ಹಟ್ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ನಿಮಗೆ ಆಪ್ಷನ್ಸ್ ಹೇಳಿದೆ, ಬರ್ಗರ್ ಕಿಂಗ್ ಆರ್ ಪಿಜ್ಜಾ. ನಾನು ಬರ್ಗರ್ ಕಿಂಗ್ ಹೇಳಿದೆ. ಏನೋ ಒಂದು ಆಪ್ಷನ್ ಹೇಳಿದ್ದೆ ನಿಮಗೆ. ಯಾವ್ದು ತಗೊಳ್ತೀರಾ? ಇವತ್ತು ಇವರೇ ಆರ್ಡರ್ ಮಾಡಿರೋದು, ನೋಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಏನು ಅಂತ.
ಕೇಳಿಸ್ತಿದ್ಯಾ? ಎಲ್ಲ ಸಲಿನೂ ಹಿಂಗೆ ಆರ್ಡ್ರ್ ಮಾಡೋದೆಲ್ಲ ನಾನು ಮುಚ್ಕೊಂಡು ತಿನ್ನಲ್ವಾ? ಇವತ್ತು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತೀನಿ, ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ರಿವ್ಯೂ ಇದನ್ನ ಕೊಡ್ತೀನಿ. ಯಾರು ಗೊತ್ತಾ, ರಾಮ್ ಕುಮಾರ್ ಅಂತ ಮಾಡೋಕೆ ಪ್ರೇಮ್ ಕುಮಾರ್ ಅಂತ ಮಾಡಿದ್ದಾರೆ ಅವರು ಕಮೆಂಟ್. ಹೌದಾ? ಇದಕ್ಕೆ ರಾಮ್ ಇದು ಯಾವ್ದು ಹೇಳು, ಇವನು ಸ್ನೇಹಲೋಕ ಫಿಲಮಲ್ಲಿ ರಾಮ್ ಕುಮಾರ್ ಓಕೆ 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 ಅವನ ಥರ ಇದೀನಂತೆ ನಾನು. ಇಲ್ಲ ಅವ್ರು ಇವಾಗ ಕಮೆಂಟ್ ರಿಪ್ಲೈ ಮಾಡಿದ್ದಾರೆ. ಏನಂತ ಒಂದು ಸೆಕೆಂಡ್ ಇಲ್ಲಿ ತೋರಿಸ್ತೀನಿ. ಸೊ ಗೈಸ್ ಇದು ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲೂ ಎಷ್ಟೊಂದು ಜನ ಗುರ್ತಿಡ್ದು ಮಾತಾಡ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಯಿತು. ಅದು ಮಂತ್ರಾಲಯದಲ್ಲಿ ನಮ್ಮನ್ನು ಕಂಡಿಡಿದ್ರಲ್ಲ ಅಂತ, ಅಷ್ಟೊಂದು ಕ್ರೌಡ್ ಜಾಗದಲ್ಲಿ. ಅಂದರೆ ವಿ ಆರ್ ಆಲ್ಸೋ ಗೋಯಿಂಗ್ ಸೆಲೆಬ್ರಿಟಿ ಆಗ್ತಾಯಿದ್ದೀವಿ ನಾವು. ಇಲ್ಲಿ ನೋಡಿ, ಪ್ರೇಮ್ ಕುಮಾರ್ ಅಲ್ಲ, ರಾಮ್ ಕುಮಾರ್. ರಾಮ್ ಕುಮಾರ್ ಥರ ಇದ್ದೀನಿ ರಾಜ್. ನಾಮಿನೇಷನ್ ಚೆನ್ನಾಗೈತೆ. ಅದೇ ನೀನು ಹೇಳಿದ್ರೆ ನಾಯಿ ಎರ್ದಂಗೆ ಆಡ್ತೀಯಪ್ಪ. ನಾಮಿನೇಷನ್ ಬರ್ತೀವಿ. ಈ ಸೆಟಲ್ ಚೆನ್ನಾಗಿಲ್ವಾ? ಅವನೇ ಕೊಡ್ತಾನೆ. ನಾನು ಸರ್ವ್ ಮಾಡ್ತೀನಿ, ನಮ್ಮದು ಬರುತ್ತಾ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ. ಕೆಚಪ್ ಹಾಕೋ. ಮತ್ತೆ ಏನೇ ತರಿಸ್ಕೊಂಡಿದ್ಯಾ? ಮತ್ತೆ ಏನು ತರಿಸ್ಕೊಂಡಿದ್ಯಾ? ಅಲ್ಲ, ಎಲ್ಲ ತಿಂದು ಖಾಲಿ ಮಾಡಿದ್ರು. ಹಾಂ, ಎಲ್ಲ ತಿಂದು ಮುಗಿದು ನಿಂದು ಮುಗಿಯಲ್ಲ ಕಣೆ. ಇನ್ನೂ ಏನಾದ್ರು ಕೇಳ್ತಾನೆ ಇರ್ತೀಯ? ಗೊತ್ತಿಲ್ಲ, ಹೇಳು. ಹೌದಾ? ತಿನ್ನೋಕ್ಕೆ ಅಂತಲೇ ಪುಟ್ಟಿದ್ಯಪ್ಪ ನೀನು. ಅರೆ, ಮನೇಲಿ ಮಾಡಿದ್ದು ಮಾತ್ರ ಏನೋ ತಿನ್ಬೇಡ, ಆಯಿತಾ? ಫೈನಲಿ ವಿ ಆರ್ ಡನ್. ಗೋಯಿಂಗ್ ಬ್ಯಾಕ್ ಟು ಹೋಮ್. ಇನ್ನೇನಾದ್ರು ಬೇಕಾದ್ರೆ ಹೇಳ್ಬಿಡು. ಹಾಂ. ಸೊ ಗೈಸ್, ತಿನ್ಕೊಂಡೆಲ್ಲ ಬಂದ್ವಿ. ಹೊಟ್ಟೆ ಫುಲ್ ಆಗಿಬಿಟ್ಟೈತೆ. ಏನು ಗೊತ್ತಾ, ಇವಾಗ ಹೊಟ್ಟೆ ಫುಲ್ ಆಗಿರುತ್ತೆ, ಆಮೇಲೆ ಮತ್ತೆ ಹೊಟ್ಟೆ ಹಶ್ವಾಗುತ್ತೆ ಮಧ್ಯರಾತ್ರಿಯಲ್ಲಿ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಏನಂತ? ಅನ್ನ ಮಡಿಕ್ಬಿಟ್ಟಿರ್ತೀನಿ, ಮೊಸರಾಕಂತ ತಿನ್ಬಿಡು ಮಧ್ಯರಾತ್ರಿ ಹೊಟ್ಟೆ ಹಸ್ದಾಗ. ಇಲ್ವಲ್ಲ, ಝೆಪ್ಟೋ, ಸಾರಿ ಬ್ಲಿಂಕಿಟ್. ಸೊ
ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಗೈಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹಿಂಗೆ ನಿಮಗೆ ನಮ್ಮಿಬ್ಬರಿಂದ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾವು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ? ಟ್ರೈ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಚೆನ್ನಾಗಿದ್ದೀರಾ? ಸುಮ್ಮನೆ ಇರಿ, ಸುಮ್ಮನೆ ನೋಡ್ತಾ ಇದ್ದೆ. ಸೊ ಹಂಗೆ ಆ್ಯಸ್ ಅ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾವ ಥರ ಲೈಫ್ ಲೀಡ್ ಮಾಡಬೇಕು, ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕು, ಆ ಥರ ಎಲ್ಲ ವೀಡಿಯೋಸ್ ಮಾಡ್ತೀವಿ ಗೈಸ್. ಕಂಪ್ಲೀಟ್ ಇದು ಒಂದು ಕಪ್ಪಲ್ ಹೆಂಗೆ ಜೀವನ ನಡೆಸ್ತಾರೆ, ಕಷ್ಟದ ಟೈಮಲ್ಲಿ ಯಾವ ಥರ ಇರ್ಬೋದು, ಮತ್ತು ಸುಖ ಟೈಮಲ್ಲಿ ಯಾವ ಥರ ಇರ್ಬೋದು, ಅದೆಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಏನೆಲ್ಲಕ್ಕೆ ಇಷ್ಟಪಡ್ತೀರಾ? ನನಗೆ ಜಾಸ್ತಿ ಸೋ ಅದನ್ನು ಕಮ್ಮಿ ಮಾಡ್ಕೊತೀನಿ. ಏನೆಲ್ಲಕ್ಕೆ ಇಷ್ಟಪಡ್ತೀರಾ? ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮನ್ನ ನೋಡ್ತಿರೋರು ಇಷ್ಟಪಟ್ಟಿರ ಅಂತ ಅನಿಸುತ್ತೆ. ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ನಮ್ಮನ್ನ ಪೇಜ್ನ ಸಜೆಸ್ಟ್ ಮಾಡಿ, ನಮ್ಮನ್ನ ಫಾಲೋ ಮಾಡಿಸಿ, ಲೈಕ್ ಮಾಡಿಸಿ, ಕಮೆಂಟ್ ಮಾಡಿಸಿ. ಆ್ಯಂಡ್ ಆಲ್ಸೋ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ. ಲೈಕ್ ದಿಸ್ ಈಸ್ ಅವರ್ ಸ್ಟಾರ್ಟಿಂಗ್ ಡೇಸ್ ಆಫ್ ವ್ಲಾಗ್ಸ್. ಇನ್ನು ಹೋಗ್ತಾ ಬೇರೆ ಥರ ವ್ಲಾಗ್ಸ್ ಮಾಡ್ತೀವಿ. ಆ್ಯಂಡ್ ನಮ್ಮ ಥರ ಬೇರೆ ಯಾರೇ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಿರೋದು ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಷ್ಟೇ. ಸೊ ಟ್ರೈ ಮಾಡಿ ಗೈಸ್, ಕನ್ಸಿಸ್ಟೆನ್ಸಿ ಮಾಡಿ, ಎಲ್ಲ ಹಾಗೆ ಆಗುತ್ತೆ. ಸೊ ನಾವು ಅದೇ ಥರ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಫಿಂಗರ್ ಕ್ರಾಸ್. ಓಕೆ, ಬಾಯ್. ಗುಡ್ ನೈಟ್. ಲವ್ ಯು ಆಲ್. Bye guys, lots of love.